ಭಾಷೆ ಕಲಿಯುವಂಥದ್ದು ಹೇರಿಕೆ ಅಲ್ಲ. ನಾನು ಡೆಲ್ಲಿಗೆ ಹೋದ ಮೇಲೆ ನಾವು ಮಾತಾಡುವಾಗ ಕೂಡ ಕನ್ನಡದ ಹಲವಾರು ಜನ ಗೇಲಿ ಮಾಡಿದ್ರು, ಯಾವ ಹಿಂದಿ ಭಾಷೆ ಮಾತಾಡ್ತಿದ್ದಾರೆ, ಇವರಿಗೆ ಭಾಷೆ ಅರ್ಥ ಆಗುತ್ತಾ ಅಂತೇಳಿ. ಹಲವಾರು ಜನ ದಕ್ಷಿಣ ಭಾರತೀಯವರಿಗೆ ತಮಾಷೆ ಮಾಡ್ತಾರೆ, ಯಾವ ಭಾಷೆಯಲ್ಲಿ ನೀವು ಪಾರ್ಲಿಮೆಂಟಲ್ಲಿ ಮಾತಾಡ್ತೀರಿ ಅಂತ. ನಾವೆಲ್ಲರೂ ಅನುಭವಿಸಿದ್ದೀವಿ. ನಮ್ಮ ಮಕ್ಕಳು ಉದ್ಯೋಗಕ್ಕಾಗಿ, ನಮ್ಮ ಮಕ್ಕಳು ಶಿಕ್ಷಣಕ್ಕಾಗಿ ಕೇವಲ ಕರ್ನಾಟಕದಲ್ಲಿ ಇರಲ್ಲ, ಅವರು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಬೇರೆ ಬೇರೆ ದೇಶಕ್ಕೂ ಹೋಗ್ತಾರೆ. ಯಾವಾಗ ಮಕ್ಕಳು ಭಾಷೆ ಕಲಿತಾರೆ ಕಲಿಬಹುದು. ನಾವು ದೊಡ್ಡವರಿಗೆ ಭಾಷೆ ಕಲಿಯೋದಂದ್ರೆ ನಮ್ಗೆ ಅಷ್ಟು ಬೇಗ ಕಲಿಯಕ್ಕಾಗಲ್ಲ, ಸುಲಭನೂ ಅಲ್ಲ. ಅದಕ್ಕಾಗಿ ನನ್ನ ವಿನಂತಿ ಇರುವಂತದ್ದು, ರಾಜ್ಯ ಸರ್ಕಾರ ಅನವಶ್ಯಕವಾದಂತ ತ್ರಿಭಾಷಾ ನೀತಿಯ ಬಗ್ಗೆ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ನಾವು ಚಿಕ್ಕಂದಿನಿಂದ ತ್ರಿಭಾಷೆಯನ್ನ ಕಲ್ತಿದೀವಿ, ಏನ್ ತೊಂದರೆ ಆಗಿದೆ? ನಾವು ಕನ್ನಡಿಗರೇ, ಕನ್ನಡದ ಮೇಲೆ ನಮ್ಗೆ ಪ್ರೀತಿ ಇದೆ, ಕನ್ನಡದ ಮೇಲೆ ವಿಶ್ವಾಸ ಇದೆ. ನಾವು ಕನ್ನಡವನ್ನ ಕನ್ನಡ ಮಾತೆ ಅಂತ ಹೇಳ್ತಾ ಇರುವಂತವ್ರು. ಆದ್ರೆ ನಮ್ಮ ಮಕ್ಕಳು ಅತ್ಯಂತ ಚಿಕ್ಕ ವಯಸ್ಸಲ್ಲೇ ಎಲ್ಲಾ ಭಾಷೆಯನ್ನು ಕಲಿಬೇಕು. ನಾನು ಕೇವಲ ಹಿಂದಿ ಬಗ್ಗೆ ಹೇಳ್ತಾ ಇಲ್ಲ, ಅಥವಾ ಕೇವಲ ಇಂಗ್ಲಿಷ್ ಬಗ್ಗೆ ಹೇಳ್ತಾ ಇಲ್ಲ. ಎಲ್ಲಾ ಭಾಷೆಯನ್ನು ನಮ್ಮ ಮಕ್ಕಳಿಗೆ ಕಲಿಯುವಂತ ತಾಕತ್ತಿರುತ್ತೆ. ಆ ಚಿಕ್ಕ ಮಗುವಿಗೆ ಅದು ಮಣ್ಣಿನ ಮೂರ್ತಿಯಲ್ಲಿ ಯಾವುದನ್ನು ಮಾಡಿದ್ರು ಕೂಡ ಅದು ಮೂರ್ತಿ ಆಗುತ್ತೆ. ಅದಕ್ಕಾಗಿ ಎಲ್ಲಾ ಭಾಷೆಯನ್ನು ಎಲ್ಲರೂ ಕಲಿಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಗೊಂದಲ ಮಾಡಿದೆ. ನೀವು ಹಿಂದಿ ಬೇಡ ಅಂತಂದ್ರೆ ವರ್ಷದ ಮೊದಲೇ ಹೇಳಬೇಕಿತ್ತು. ಆ ಮಗು ಇಷ್ಟು ಕಷ್ಟಪಟ್ಟು ಹಿಂದಿ ಕಲ್ತಿದೆ, ಎಲ್ಲಾ ಎಕ್ಸಾಮ್ ಅನ್ನು ಪಾಸ್ ಮಾಡಿದೆ. ಆದ್ರೆ ಇವತ್ತು ಎಕ್ಸಾಮ್ ಶುರು ಆದ್ಮೇಲೆ, ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇದು. ಎಕ್ಸಾಮ್ ಶುರುವಾಗುವ ಮೊದಲೇ ಹೇಳಿಲ್ಲ, ಎಕ್ಸಾಮ್ ಶುರುವಾದ ಮೇಲೆ ಮಧ್ಯದಲ್ಲಿ ಹೇಳ್ತಾರೆ ಹಿಂದಿ ಬೇಕಾಗಿಲ್ಲ, ಹಿಂದಿಯ ಮಾರ್ಕ್ಸ್ ಅನ್ನ ನಾವು ಕೌಂಟ್ ಮಾಡಲ್ಲ, ನೀವು ಪಾಸ್ ಆಗ್ಬೋದು ಇಲ್ಲ ಪಾಸ್ ಆಗದೇ ಇರ್ಬೋದು. ಇದನ್ನ ರಾಜ್ಯ ಸರ್ಕಾರ ಹೇಳುತ್ತೆ. ಅಂದ್ರೆ ಎಷ್ಟು ಬೇಜವಾಬ್ದಾರಿ ಇರುವಂತ ಒಂದು ಸರ್ಕಾರ ರಾಜ್ಯದಲ್ಲಿ ಇದೆ ಅನ್ನೋದಕ್ಕೆ ಇದೊಂದು ನೇರವಾದಂತ ಉದಾಹರಣೆ. ಶಿಕ್ಷಣ ಮಂತ್ರಿಗಳಿಗೆ ಶಿಕ್ಷಣ ಇಲ್ಲ, ಶಿಕ್ಷಣದ ಬಗ್ಗೆ ಗೊತ್ತಿಲ್ಲ, ಮಕ್ಕಳ ಮಾನಸಿಕತೆಯ ಬಗ್ಗೆ ಗೊತ್ತಿಲ್ಲ, ಅವರು ಅಧ್ಯಯನ ಮಾಡಲ್ಲ. ಇಂಥವರು ಶಿಕ್ಷಣ ಸಚಿವರಿದ್ದಾರೆ, ಅವರು ನಿರ್ಧಾರ ತಗೊಂತಾರೆ. ಹೋಗ್ಲಿ ಮುಖ್ಯಮಂತ್ರಿಗಾದ್ರೂ ಪ್ರಜ್ಞೆ ಇರಬೇಕಲ್ಲ.